ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ನಾವಿವತ್ತು ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಮುದ್ರದಹಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೀವಿ. ಪುಟ್ಟ ಗ್ರಾಮದಲ್ಲಿ 2 ವರ್ಷಗಳ ಹಿಂದೆವರೆಗೂ ಕೂಡ ಒಂದು ಸೇತುವೆ ಇತ್ತು. ನಾವೀಗ ನಿಂತಿರುವಂಥ ಜಾಗ ಏನಿದೆ, ಈ ಜಾಗ ಸುವರ್ಣಮುಖಿ ನದಿ. ಈ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ಇತ್ತು. ಆದರೆ 2022ರಲ್ಲಿ ಮಳೆಗಾಲದಲ್ಲಿ ಬಿದ್ದಂತಹ ಈ ಸೇತುವೆ ಇದುವರೆಗೂ ಕೂಡ ನಿರ್ಮಾಣ ಮಾಡಿಕೊಡೋದಕ್ಕೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಈ ಒಂದು ಸೇತುವೆ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಮ್ಯಾದ್ನೋಳೆ ಮತ್ತು ಸಮುದ್ರಹಳ್ಳಿಯ ನಿವಾಸಿಗಳು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತದ್ದು. ಅಲ್ಲ ಸರ್, ನಾನು ತಪ್ಪೇಳದ್ನ ಬಹಳ ನಿಜ ಹೇಳಿದ್ದೀನಿ. ಏನೇನು ಸಮಸ್ಯೆ ಸರ್ ನಿಮಗೆ? ಅದೇ ಸುಮಾರು 3 ವರ್ಷ ಆಯ್ತು ಸೇತುವೆ ಬಿದ್ದ ಮೇಲೆ ಇಲ್ಲಿ ತೊಂದರೆ ಕೂಲಿ ಕಾರ್ಮಿಕರಿಗೂ, ಸ್ಕೂಲ್ ಹುಡುಗರಿಗೂ, ರೈತರಿಗೂ, ಬಸ್ಗಳಿಗೂ ಬಹಳ ತೊಂದರೆ ಆಗಿದೆ. ಇಕ್ಕಟ್ಟಿನ ಜಾಗದಲ್ಲಿ ಇವತ್ತು ಕೋಡಿಯಳಮ್ಮನ ಜಾತ್ರೆ ನಡೀತಾ ಐತೆ. ನಾಳೆ ಅಗ್ನಿಗೊಂಡ ಸುಮಾರು ಲಕ್ಷಾಂತರ ಜನ ಸೇರುತ್ತೆ. ಇಲ್ಲಿ ಹತ್ರ ಆಗುತ್ತೆ ಅಂತ ಇಲ್ಲಿ ಜನ ಎಲ್ಲ ಹೋಗೋದ್ರಿಂದ ಅಪಘಾತಗಳಾಗ್ತವೆ, ರಸ್ತೆ ಕಿರಿದಾಗಿರೋದ್ರಿಂದ. ಈಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ಕೆಲಸ ನಡೆಯೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ ಅಂತರ್ಜಲ ಕುಸಿದಿದೆ. ಈಗ ಫೌಂಡೇಶನ್ ಹಾಕಕ್ಕೆ ಸಮಯ. ಈ ಸಂಬಂಧಪಟ್ಟವರು ಈಗೇನು 9,75,00,000 ಸ್ಯಾಂಕ್ಷನ್ ಆಗಿದೆ. ಅದನ್ನು ಅತಿ ಜರುಗರಾಗಿ ಇಲ್ಲಿ ಜನಗಳ ಒಂದು ರೈತರು, ಶಾಲಾ ಮಕ್ಕಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಂಬಂಧಪಟ್ಟ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳು, ಹಿರಿಯೂರು ತಾಲೂಕಿನ MLAಗಳಾದಂಥ ಸನ್ಮಾನ್ಯ ಸುಧಾಕರ್ ಸಾಹೇಬರು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಕಾರ್ಮಿಕರಿಗೂ ಹಾಗೂ ಶಾಲಾ ಮಕ್ಕಳಿಗೂ, ಸುಮಾರು ಎಲ್ಲ ರೈತ ವರ್ಗದವರೆಗೂ, ಈಗ ನಾವು ಇಲ್ಲಿಂದ ಹೋಗ್ಬೇಕು ಅಂದರೆ ನದಿ ಹರಿತು ಅಂದರೆ 10 ಕಿಲೋಮೀಟರ್ ಸುತ್ತರ್ಕೊಂಡ್ಬರ್ಬೇಕು. ಸುಮಾರು ಅರ್ಧ ಕಿಲೋಮೀಟರ್ ಇರೋದು 10 ಕಿಲೋಮೀಟರ್ ಸುತ್ತರಿಬೇಕು. ಹಾಗಾಗದ ರೀತಿಯಲ್ಲಿ ಎಲ್ಲ ಗಮನಹರಿಸಿ ಈ ಒಂದು ಸಮಸ್ಯೆ ಬಗೆಹರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇದು ಬ್ರಿಡ್ಜ್ ಇದೆ, ಬಿದ್ದಂಗೆ ಹಂಗೆ ಇದೆ, ಅದೇನು ತೆರವು ಮಾಡಿಲ್ಲ. ಏನು ತೆರವು ಮಾಡಿಲ್ಲ. ಬಿದ್ದಿದ್ದು ಏನ್ ಬಿದ್ದಿತ್ತು ಅದೇ ತರ ಐತೆ. ಅದು ಎಲ್ಲ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ, ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲ ಇಲ್ಲೇ ಓಡಾಡ್ತಾರೆ. ಯಾರು ಅದ್ರ ಬಗ್ಗೆ ಗಮನ ಮಾತ್ರ ನೋಡಲ್ಲ. ಅದನ್ನ ಪಕ್ಕದಾಗ ರೋಡ್ ಐತೆ, ರೋಡ್ ಗುಂಟೆ ಹೋಗ್ತಾರೆ, ರೋಡ್ ಗುಂಟೆ ಬರ್ತಾರೆ. ಶಾಲಾ ಮಕ್ಕಳಿಗೆ ಓಡಾಡೋದಂತೂ ದೊಡ್ಡ ಸಮಸ್ಯೆ. ಇಲ್ಲಿ ರೈತರಿಗೂ ಸಮಸ್ಯೆ, ಶಾಲಾ ಮಕ್ಕಳಿಗೂ ಸಮಸ್ಯೆ, ಬಸ್ಗಳು ಬರಲ್ಲ, ಎಲ್ಲ ಭಾರಿ ತೊಂದರೆ ಆಗೈತಿ. ಅಧಿಕಾರಿಗಳು ಏನ್ ಮಾಡ್ತಾರೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಕಾಣಿಸಲ್ವಾ ಇವು? ಅವ್ರಿಗೇನ್ ಸರ್, ನಿಮ್ಗೆ ಅವ್ರು ಸಹಾಯ ಮಾಡಿದ್ರು ಮಾಡಿಲ್ಲ, ಅವ್ರಿಗೆ ಬರೋ ಸಂಬಳ ಅವ್ರಿಗೆ ಬರುತ್ತೆ. ಬರೋ ಸಂಬಳ ಬರ್ತೈತಿ. ಇಲ್ಲಿ ರೈತರ ಗತಿ ಏನು? ಎಲೆಕ್ಷನ್ ಟೈಮ್ನಾಗ ಬರ್ತಾರೆ, ಓಟ್ ಕೊಡ್ರಿ ಅಂತಾನ. ಆಮೇಲೆ ಇಲ್ಲಿ ನಾವು ಏನ್ ಸಮಸ್ಯೆ ಎಂಬುದು ನಮಗೆ ಅರ್ಥವಾಗ್ತೈತಿ. ಕರ್ಕೊಂಬರಕ್ಕೆ ಅಂತ ಸರಿ ಮೊನ್ನೆ ಎಲ್ಲ ಬಿನ್ನು ಒತ್ತಡ ಕೊಟ್ಟಿದ್ ಮಾಡಿದೀವಿ. ಬರ್ರಿ ಸ್ವಾಮಿ, ಬಂದೋಗ್ರಿ, ನಮ್ಮೂರಿನ ಸಮಸ್ಯೆ ನೋಡ್ರಿ ಅಂತ. ಬರ್ಲಿಲ್ಲ. ಅದೇ ಸರ್, ಸ್ಕೂಲ್ ಮಕ್ಳಿಗಂತೂ ಯಾವ್ದೋ ಒಂದ್ ಗೌರ್ಮೆಂಟ್ ಬಸ್ ಅಂತ ಬಿಟ್ಟಿದಾರೆ ಸರ್. ಅದ್ ಬೆಳಗ್ಗೆ 7 ಗಂಟೆಗೆ ಹೋಗುತ್ತೆ. 7 ಗಂಟೆಗೆ ಸ್ಕೂಲ್ ಮಕ್ಳಿಗೆ ಹೋಗಕ್ಕಾಗುತ್ತಾ? ಆಗಲ್ಲ. ಒಂದ್ 7:30, 8:00, 9 ಬರದೇ ಇರೋದಕ್ಕೂ ಮೊದಲು ಸೇತುವೆ. ಅದೇ ಮತ್ತೆ ಸೇತುವೆ ಇಲ್ಲ, ಫಸ್ಟ್ ಸೇತುವೆ ಮಾಡ್ಬೇಕು ಸರ್. ಇಲ್ಲಿ 4ನೇ ವರ್ಷ ನಾವು ಸುಧಾಕರ್ ಸಾಹೇಬ್ರನ್ನೆಲ್ಲಾ ಕೈ ಮುಗಿದ್ ಕೇಳಿದ್ವಿ. ಆಯ್ತಮ್ಮ ಮಾಡ್ತೀನಿ, ನಾನು ಗೆಲ್ಲಿಸ್ರಮ್ಮ ಅಂತಂದ್ರು. ನಾವು ಗೆಲ್ಸಿದ್ವಿ. ನೀವು ಮ್ಯಾದ್ನಾಳೆ ಓಟೆ ಹಾಕಿಲ್ಲ ಅಂತಾರ ಅವ್ರು. ಮ್ಯಾದ್ನಾಳೆ ಓಟ್ ಹಾಕಿಲ್ಲ ಅಂದ್ರೆ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ನವ್ರು ಮ್ಯಾದ್ನಾಳೆ ತಾನೆ ಗೆದ್ದ ಇದಾರೆ ಅಂದ್ಮೇಲೆ ಹಾಕಿದೀವ ಬಿಟ್ಟಿದೀವ, ಒಟ್ಟು ಗೆದ್ದಿದ್ದಾರೆ. ಅದನ್ನ ಮಾಡ್ಕೊಡ್ಬೇಕು ತಾನೆ ಅವರು. ನಾವು ಕೈ ಮುಗಿದ್ ಕೇಳಿದೀವಿ. ಮಕ್ಳಿಗೆ ನೋಡ್ರಿ ಸರ್, ನಾವು ವಯಸ್ಸೋದ್ರೆ ಹೋಗ್ಬೇಕು. ಮಕ್ಳು ಈಗ ಕಾರು ಜೀಪ್ನಾಗಿರೋ ಅವ್ರ ಅಧಿಕಾರಿಗಳು ಅಲಾಸಿ ಟಾರ್ ರೋಡ್ ನ ಬಂದ್ಬಿಡ್ತಾರೆ, ಹೋಗ್ಬಿಡ್ತಾರೆ. ನಮ್ಮ ವೆಹಿಕಲ್ ಇಲ್ಲ, ಏನಿಲ್ಲ, ನಾವೆಲ್ಲ ಹೋಗ್ಬೇಕು.
ಏನ್ರಿ ಸರ್? ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಓಡಾಡೋದು? ಬಹಳ ಕಷ್ಟ ಆಗುತ್ತೆ ಸ್ವಾಮಿ, ಬಹಳ ಕಷ್ಟ ಆಗುತ್ತೆ ಓಡಾಡಕ್ಕೆ. ಅರ್ಜೆಂಟ್ ಜರೂರ ಬೇಗ ಕೆಲಸ ಮಾಡಿಸ್ಕೊಟ್ರೆ ಬಹಳ ಒಳ್ಳೇದಂತ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಿದ್ದಂಗೆ ಇದೆ, ಅದೇನು ಕ್ಲೀನ್ ಮಾಡಿಲ್ಲ? ಏನು ಮಾಡಿಲ್ಲ, ಬಿದ್ದಿದ್ದು ಹಂಗೈತೆ ಅಷ್ಟೇ ಐತೆ, ಅದೇನು ಒಂಚೂರು ರಿಪೇರಿ ಆಗೇ ಇಲ್ಲ. ಬೇಗ ಅರ್ಜೆಂಟ್ ಬೇಗ ರೆಡಿ ಮಾಡಿಸ್ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಜನರಿಗೆ ಒಳ್ಳೇದಾಗುತ್ತೆ. ನಾವು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಅಂತ ಇದ್ದ ಅಧಿಕಾರಿಗಳು ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಮಾಡಿ ಮುಗಿಸಿರೋರು. ಹೌದು ಈ ನಮ್ಮ ಈಗ ಅಧಿಕಾರಿಗಳಿಗೆ ಭಾರಿ ಕಷ್ಟ. ಈಗ ಏನೋ ಬಡವ್ರನ್ನ ನೋಡಿ ದಯವಿಟ್ಟು ಅವ್ರನ್ನ ಮಾಡ್ಕೊಡ್ಬೇಕು ಅಂತ ನಾವು ಕೈ ಮುಗಿದು ಕೇಳ್ಕೊಂತಿದೀವಿ ಸರ್. ಆದಷ್ಟು ಅತಿ ಶೀಘ್ರದಲ್ಲಿ ಮಾಡ್ಕೊಡ್ಬೇಕು ಸೇತುವೆನ, ಅಷ್ಟೇ ನಾವು ಕೇಳೋದು. ನಾವು ಮನೆಗೇನು ಅಕ್ಕಿ ಬೇಳೆ ತಂದ್ಕೊಳೋದು ಬೇಡ, ಅವರು ಎಲ್ಲರೂ ಓಡಾಡಕ್ ಸೌಕರ್ಯ ಮಾಡ್ಕೊಡ್ರಿ ನಮ್ಗೆ ಅಷ್ಟೇ. ಮಳೆ ಬಂದಾಗ 5 ಮಟ್ಟ ತೊಳೆಯುದು. ಒಂಚೂರು ಹಿಂದೆ ಹೋಗೋಣ. ಮಳೆ ಬಂದಾಗ ಮುಂದೆ ಬಾಣ. 5 ಮಟ್ಟ ತೊಳೆಯುತ್ತೆ. ಶಾಲೆಗೆ ಹೋಗೋ ಮಕ್ಕಳೇ ಹೋಗ್ಬೇಕು, ರೈತರು ಕೂಲಿ ಮಾಡಿ ಹೋಗ್ಬೇಕು. ಯಾವ ಶಾಸಕಗಳು ಬಂದು ಸ್ಪಂದಿಸಿ ಫಸ್ಟ್ ಅನ್ನು ತೆರವುಗೊಳಿಸಿ ಸೇತುವೆ ಮಾಡಿ ಕೆಲಸ ಮಾಡ್ಬೇಕು ಸರ್. ಇದು ತಮ್ಮ ಬೇಡಿಕೆ. ಬಟ್ ಇನ್ನು ಮಾಡದೇ ಇಲ್ವಲ್ಲ? ಮಾಡಬೇಕು. ಓಟ್ ಕೇಳಕ್ ಮಾತ್ರ ಗಲಿ ಇರುತ್ತೆ, ಬಂದು ಕೇಳಕ್ಕಾಗಲ್ವಾಗ. ಅದೇ ಸರ್, ತುಂಬ ಕೂಲಿಗೆ ಅವ್ರಿಗೆ ಇರುತ್ತಲ್ಲ, ನಮಗೆ ಮಾಡೋಕ್ಕಾಗಲ್ವ? ಯಾವ ಒಂದು ಬಸ್ ಹೋಗ ನ್ಯಾಯವಾಗಿ ಈಗ ತಲೆ ಬಂದಾಗ ಹೋಗಕ್ಕಾಗಲ್ಲ ಸರ್. ಇಲ್ಲಿ 5 ಮಟ್ಟ ಐತೈತೆ ನೀರು, ಎಲ್ಲಾಸಿ ಹೋಗ್ಬೇಕು, ನಮ್ಮಂತ ಬರೋ ಎಲ್ಲಾಸಿ ಹೋಗ್ಬೇಕು. ಅದಕ್ಕೆ ತಾವು ಬಂದು ಆಗಮಿಸಿ ಅದು ತೆರವುಗೊಳಿಸಿ ಬ್ರಿಡ್ಜು ಆಗ್ಬೇಕು, ಡ್ಯಾಮ್ ಮಾಡ್ಬೇಕು, ದೊಡ್ಡ ಮಾಡ್ಬೇಕು, ಅದನ್ನ ಬ್ರಿಡ್ಜ್ ಕಟ್ಟಿಸ್ಬೇಕು ಅರ್ಜೆಂಟ್. ಹೌದು ಸರ್, ಮಳೆಗಾಲದಲ್ಲಿ ನೀರಿರಲ್ಲ, ನೋಡ್ತಾ ಇರಲ್ಲ. ಮಳೆಗಾಲದಲ್ಲಿ ಇರಲ್ಲ ಸರ್. ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗ್ಬೇಕು ಸರ್. ನಮ್ಗೆ ಇವ ನೀರಿಲ್ಲ, ಫೌಂಡೇಶನ್ ಹಾಕಕ್ಕೆ ಏನು ತೊಂದರೆ ಇಲ್ಲ. ಈಗ ಈಗ ಅಂತರ್ಜಲ ಒಳಗೋಗೈತೆ, ಸುಮಾರು 20 ಅಡಿ ಒಳಗೋಗೈತೆ. ಮಳೆಗಾಲದಲ್ಲಿ ಇವು ಸ್ಟಾರ್ಟ್ ಮಾಡಿದ್ರೆ ಕೆಲಸ ಆಗಲ್ಲ. ಈಗ ಸ್ಟಾರ್ಟ್ ಮಾಡಿದ್ರೆ ಅತಿ ಜರೂರಾಗಿ ಕೆಲಸ ಆಗುತ್ತೆ. ಸರ್ ಅದೇ ಮೂನಹಳ್ಳಿನರು ನಾವೇನಾದ್ರೂ ಸಮುದ್ರಳಿ ಬರ್ಬೇಕು ಅಂದ್ರೆ 20 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ಬೇಕು. ಬರೋ 5 ಕಿಲೋಮೀಟರ್ಗೆ 20 ಕಿಲೋಮೀಟರ್ ಸುತ್ತರಿಬೇಕು. ಈಗ 5 ವರ್ಷದಿಂದ 3 ವರ್ಷದಿಂದ ಹಿಂಗೆ ಓಡಾಡ್ತಿದೀವಿ ಸರ್ ನಾವು. ಅದಕ್ಕೆ ಏನಾದ್ರು ಮಾಡಿ ಒಂದ್ ಸಹಾಯ ಮಾಡ್ಕೊಡ್ಬೇಕು ಸರ್. ಹೇಳಿ MLA ಸಾಹೇಬ್ರು ಏನಂತಾರೆ ಕೇಳಿದೀರಾ? ಹೋಗಿ ಕೇಳಿದ್ರೆ ಅದೇ ಆಗೈತೆ ಬ್ರಿಡ್ಜ್ ಆಗ್ತವೆ, ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅಷ್ಟೇ ಮನವಿ ಕೊಟ್ರೆ ಅಷ್ಟೇ ಸರ್, ಅವ್ರೇನು ಹೇಳಲ್ಲ ಸರ್. ನಾವು 20 ಕಿಲೋಮೀಟರ್ ಬರ್ತೀವಿ ಸರ್. ಒಂದ್ ಸಮುದ್ರಳಿ ಈ ಊರಿಗೆ ಹೋಗ್ಬೇಕು ಅಂದ್ರೆ ನಾವು ಮೂನಹಳ್ಳಿನರು, ಅದಕ್ಕೆ 20 ಕಿಲೋಮೀಟರ್. ನೀವೆಲ್ಲ ಸ್ಟೂಡೆಂಟ್ಸ್? ನಾವೆಲ್ಲ ಸ್ಟೂಡೆಂಟ್ಸ್. ಕಷ್ಟ ಆಗುತ್ತೆ ಸೇತುವೆ ಇಲ್ದಿರೋದು? ಸೇತುವೆ ಇಲ್ಲದಂತ ತುಂಬಾ ಕಷ್ಟ ಆಗ್ತೈತೆ. ನಾವು ಸ್ಕೂಲಿಗೆ ಹೋಗ್ಬೇಕಂದ್ರೆ ಜಾಸ್ತಿ ದೂರದಿಂದ ಹೋಗ್ಬೇಕು. ಮತ್ತೆ DC ಹೇಳಿದ್ರು ನಮಗೆ ಹಿಂಗೆ ಇಷ್ಟು ವರ್ಷಕ್ಕೆ ಬೇಗ ಆಗುತ್ತೆ ಅಂತ. ಡಿಸಿ ಮೇಡಮ್ ಅವ್ರು ಬಂದ್ ಹೇಳಿದ್ರು ನಮ್ಮೂರಾಗ ಸೇತುವೆ ಆಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಅವ್ರು ಹೇಳಿದ್ರು. ಏನು ನಮ್ಮೂರಿಂದ ಏನು ಗಮನ ಹರಿಸ್ತಿಲ್ಲ ಯಾರು. ಸುಧಾಕರ್ ಸಾಹೇಬ್ರು ಹೇಳಿದ್ರು ನಮಗೆ ಬೇಗ ಮಾಡ್ಕೊಂಡ್ ಕೊಡ್ತೀವಿ ಅಂತನ. ಅವರು ಏನು ಮಾಡ್ಲಿಲ್ಲ ನಮಗೆ. ಈಗ 2 ವರ್ಷದಿಂದ ಮಳೆಗಾಲದಲ್ಲಿ ಹೆಂಗ್ ಓಡಾಡ್ತಾ ಇದ್ದೀರಿ? ನಾವೆಲ್ಲ ಏನಾದ್ರು ಗಾಡಿಗಳು ಅಡ್ಡಾಕೊಂಡು ಹೋಗ್ತೀವಿ. ವೆಹಿಕಲ್ ಯಾರಾದ್ರೂ ಹತ್ತಿಸ್ಕೊಂತಾರೆ, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕು. ನಾವು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಕಳೆದ 2-3 ವರ್ಷದಿಂದ ಬಹಳ ಕಷ್ಟ ಬೀಳ್ತಿದೆ. ತೊಂದ್ರೆ ಇಲ್ಲ ಸರ್? ಯಾವ ತರ ಅಂತ ಇಲ್ಲಿ ವಾತಾವರಣ? ಸರ್, ವಾತಾವರಣ ತುಂಬಾ ಕಷ್ಟ ಇದೆ. ಟಿವಿನವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮೂರಿನ ಸೇತುವೆ ಬಿದ್ದು ಇಲ್ಲಿ 3 ವರ್ಷ ಆಗ್ತಾ ಬಂತು. ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಕಣ್ಣೀರು ಅಷ್ಟೇ ಕಣ್ಣೀರಲ್ಲಿ ರಕ್ತ ಬರೋದಂತ ಕಡಿಮೆ ಆಗಿದೆ ಅಷ್ಟೇನೆ. ಅಷ್ಟು ಕಷ್ಟ ಪಡ್ತಾ ಇದ್ದಾರೆ ಮಕ್ಳು. ಕಷ್ಟ ಅಂತ ಹೇಳಿದ್ರೆ ಬರುವಂತ ವೆಹಿಕಲ್ಗಳಿಗೆ ಅಡ್ಡ ಕೈ ಅಂತಾರೆ. ಅವ್ರು ಯಾರಾದ್ರೂ ಹತ್ತಿಸ್ಕೊಂಡು ಹೋಗಿ ಇವತ್ತಿನ ದಿವಸ ಕಿಡ್ನಾಪ್ ಬಹಳಷ್ಟು ಆಗ್ತಾ ಇದೆ. ಅಂಥದ್ರಲ್ಲಿ ಅನಾಹುತಗಳು ಕಿಡ್ನಾಪ್ ಮಾಡಿದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅನ್ನೋದು ಅಷ್ಟೇ ಗುರಿಯಾಗಿರುತ್ತೆ. ಮಕ್ಕಳನ್ನ ಹತ್ತಿಸ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ರೆ ಅದಕ್ಕೆ ಹೊಣೆ ಯಾರು? ಇವತ್ತಿನ ದಿವಸ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ. ಪ್ರಾಣನ ಇಟ್ಕೊಂಡು ಆ ಮಕ್ಕಳನ್ನ ತಂದೆ ತಾಯಿಗಳು ಕೂಲಿ ಮಾಡಲಿ ಅಥವಾ ಬೇಸಾಯ ಮಾಡಲಿ, ಯಾವುದೇ ರೀತಿಯಿಂದ ಮಾಡಲಿ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಇವತ್ತಿನ ದಿವಸ ಮಕ್ಕಳಾಗದೇ ಕಷ್ಟ. ಅಂಥದ್ರಲ್ಲಿ ಇಬ್ಬಿಬ್ರು ಮಕ್ಕಳಿರ್ತಾರೆ, ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಎಲ್ಲರನ್ನೂ. ಅಲ್ಲ ಸರ್, ಈಗಿನ ವಾತಾವರಣ ಹೆಂಗಿದೆ? ವಾತಾವರಣ ಗಂಡು ಮಕ್ಳೇನೆ ಹೊರಗಡೆ ಕಳ್ಸಕ್ಕಾಗಲ್ಲ. ಹಗಲ್ ದರೋಡೆ ಡಕಾಯಿತಿ ಶುರುವಾಗಿದೆ. ಹೆಣ್ಮಕ್ಳನ್ನ ಯಾವ್ದೇ ಹೆಣ್ಮಕ್ಳ ಕೈ ಅಡ್ಡ ಕೈ ಅಂತಾರೆ. ಈಗ ಬೈಕ್ ವಿಧಿ ಇಲ್ಲ, ಅವ್ರ ಸ್ಕೂಲ್ಗೆ ಹೋಗೋದು ಅಷ್ಟೇ ಗುರಿಯಾಗಿರುತ್ತೆ. ಕೈ ಅಡ್ಡ ಅಂದು ಯಾವನ ಕಿಡ್ನಾಪ್ ಮಾಡಿದ್ರೆ ಅದು ಗತಿ ಯಾರು? ಅದಕ್ಕೆ ಹೊಣೆ ಯಾರು? ಸರ್ಕಾರ ಹೊಣೆ ಆಗುತ್ತಾ? ಆ ತಂದೆ ತಾಯಿಗಳಿಗೆ ಹೊಣೆ ಯಾರಾಗ್ತಾರೆ? ಅದನ್ನ ಯಾರು ಭರಿಸ್ತಾರೆ? ಸರ್ಕಾರ ಬರ್ಸಕ್ಕಾಗುತ್ತಾ? MLA ಬರ್ಸಕ್ಕಾಗುತ್ತಾ? ಮಿನಿಸ್ಟರ್ ಬರ್ಸಕ್ಕಾಗುತ್ತಾ? ಈಗ ಯಾರೇ ಆಗಿರ್ಲಿ, ಶಾಸಕರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ, ಗೆಲ್ಲೋ ತನಕ ಅವರು ಶಾಸಕರು ಮತ್ತೆ ಗೆದ್ದ ಮೇಲೆ ಇಡೀ ಹಿರಿಯೂರು ತಾಲೂಕಿನ ಶಾಸಕರು, ಚಿತ್ರದುರ್ಗ ಜಿಲ್ಲೆಗೆ ಮಂತ್ರಿಗಳು. ಅವರು ಗೆದ್ದವರಿಗೆ ಮಾತ್ರ ಮಂತ್ರಿ ಅಲ್ಲ, ಇಡೀ ಚಿತ್ರದುರ್ಗ ಡಿಸ್ಟಿಕ್ಕಿನ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಬ್ಬ ಪ್ರಜೆಯ ಅವರು ಅಧಿಕಾರಿ ಅವರು.
ಹಾಗಾಗಿ ಜನಪ್ರತಿನಿಧಿ ಯಾರು ನಮಗ್ ನೀವು ಓಟ್ ಹಾಕಿಲ್ಲ ಅವನು ಓಟ್ ಹಾಕಿರೋನಾಗಿರ್ಬೋದು, ಹಾಕಿಲ್ಲದೆ ಇರೋ ಸಣ್ಣ ಮಕ್ಳು ಓಟ್ ಹಾಕಿರಲ್ಲ, ಹಂಗಾರೆ ಅವ್ರಿಗೆ ಪ್ರತಿನಿಧಿ ಅಲ್ವಾ ಅವ್ರು ಸಣ್ಣ ಮಕ್ಳನ್ನ ಕಾಪಾಡಿದ್ರೆ ತಾನೇ ನಾಳೆ ದಿವಸ ಅವ್ರು ಓಟ್ ಹಾಕ್ಲಿಕ್ಕೆ ಬರೋದು. ಹಾಗಾಗಿ ಇವತ್ತಿನ ದಿವಸ ಸರ್ಕಾರದಲ್ಲಿ ಇರುವಂತಹ ಪ್ರತಿಯೊಬ್ಬರು ಉನ್ನತ ಅಧಿಕಾರಿಗಳು, ಅದರಲ್ಲಿ ಡಿ ಸಿ ಮೇಡಮ್ ಅವರು ಬಂದಿದ್ರು ಮೊನ್ನೆ ಮ್ಯಾದನಹಳ್ಳಿ ಗ್ರಾಮಕ್ಕೆ. ಅವತ್ತಿನ ದಿವಸ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಆದಷ್ಟು ಶೀಘ್ರದಲ್ಲಿ ಸೇತುವೆ ಆಗುತ್ತೆ ಅಂತ. ಆದ್ರೆ ಎಲ್ಲಾಗಿದೆ, ಅವರು 2 ವರ್ಷ ಆಗಿದೆ, ಅವ್ರಾಗ್ಲೇ ಆಶ್ವಾಸನೆ ಕೊಟ್ಟು. ಈಗ ಮಂತ್ರಿಗಳನ್ನ ಕೇಳಿದಾಗ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಈಗ ಪೇಪರ್ ಅಲ್ಲಿ ಆಗ್ಬೋದು, ಪೇಪರ್ ಸರ್ 9,75,00,000 ಸರ್ ಆಗಿರ್ಬೋದು, ಆದ್ರೆ ಈಗ ಯಾರು ಬಂದಿಲ್ವಲ್ಲ, ಮುಂದೆ ಬಂದಿಲ್ವಲ್ಲ, ಇವತ್ತಿನ ದಿವಸ ಮಾಡ್ಲಿಕ್ಕೆ ಬಂದಿಲ್ವಲ್ಲ. ಇವತ್ತಿನ ದಿನ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಿಲ್ಲ ಸರ್ ಅದು. ಈಗ ಅದೇನು ಗೊತ್ತಿಲ್ಲ, ಇವತ್ತಿನ ದಿನ ಕಷ್ಟ ಆಗ್ತಾ ಇದೆ. ಆನಂತರ ಏನೋ ಮಾಡಿ ಕಷ್ಟಪಟ್ಟು ಎಲ್ಲರನ್ನು ಕಾಲಿಡ್ಕೊಂಡು ಏನೋ ಮಾಡಿ ನೀರನ್ನ ತರ್ತಾರೆ. ನೀರು ತಂದಿದ್ ನೀರು ಈ ಸೇತುವೆ ಬಿದ್ದಿರೋದ್ರಿಂದ ಎಲ್ಲ ಹೊರಟೋಗಿ ಕೂಡ್ಲಳ್ಳಿಗೆ ನಿಲ್ಲುತ್ತೆ. ಇಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗ್ತಾ ಇದೆ, ಕುಡಿಯೋ ನೀರು ಸಹ ಸಿಗೋದಿಲ್ಲ. ಕುಡಿಯೋ ನೀರು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ತಡೆಗೋಡೆ ಇಲ್ಲದೆ ಇರೋದ್ರಿಂದ ಸೇತುವೆ ಕೆಳಗಸಿ ನೀರು ನುಗ್ಗಿ ಕೆಳಗೆ ಹೋಗ್ತವೆ. ಹಂಗಾಗಿ ಕುಡಿಯೋ ನೀರು ಸಿಗೋದಿಲ್ಲ. ಈ ಪರಿಸ್ಥಿತಿ ಓಡಾಡೋದಕ್ಕೆ ತುಂಬಾ ತೊಂದರೆ. ಸುಮಾರು 50-100 ಕಿಲೋಮೀಟರ್ ಬಂದವರು ಮತ್ತೆ ವಾಪಸ್ ಹೋಗಿದ್ದಾರೆ. ಆ ಕಡೆಯಿಂದ ಆ ಕಡೆಗೆ ಹೋಗಿ ಸುತ್ತರ್ಕೊಂಡ್ ಬರ್ತಾರೆ. ಮಳೆಗಾಲದಲ್ಲಿ ಫುಲ್ ನೀರು ತುಂಬುತ್ತೆ ಸರ್. ಒಂದು ಯೋಗಕ್ಷೇಮ ವಿಚಾರಿಸಬೇಕು. ನಮ್ಮವ್ರು ಆ ಕಡೆ ಇದಾರೆ, ನಮ್ಮವ್ರು ಈ ಕಡೆ ಇದಾರೆ. ಈಗ ಕೊನೆ ಕಾಲದಲ್ಲಿ ಆಗೋರು ಯಾರು ಸರ್? ನಮಗ್ ನಾವೇ ಆಗ್ಬೇಕು. ಆ ಹಳ್ಳಿಯವ್ರು ನಮ್ಮವ್ರು, ಈ ಹಳ್ಳಿಯವ್ರು ನಾವೇ ಆಗ್ಬೇಕು. ಅದಕ್ಕೆ ಒಂದು ಅವಕಾಶ ಇಲ್ಲ, ಓಡಾಡಕ್ ಆಗಲ್ಲ ಅಂತಂದ್ರೆ. ಹೌದು ಸರ್. ಒಂದೇ ಒಂದು ಮಾತು ಹೇಳ್ಬೇಕು ಅಂದ್ರೆ, ಏನು ನಮ್ಮ ಒಂದು ಅದೃಷ್ಟ ಚೆನ್ನಾಗೈತೆ ನಮ್ಮ ಎರಡಹಳ್ಳಿಯಿಂದನ. ಒಂದು ದುರಾದೃಷ್ಟಕರದ್ದು ಏನೂ ಸಂಭವಿಸಿಲ್ಲ ಇಲ್ಲಿ. ರಾತ್ರಿ 8:30, 9 ಗಂಟೆ ಟೈಮ್ನಲ್ಲಿ ಈ ಸೇತುವೆ ಇದಾಗಿರೋದು, ಇದು ಮುರಿದೋಗಿರೋದು. ಸದ್ಯ ಯಾವುದು ಏನು ತೊಂದರೆ ಆಗಿಲ್ಲ. ಅವತ್ತೇನಾದ್ರೂ ಆಗಿದ್ರೆ ಎಲ್ಲ ಅಧಿಕಾರಿಗಳು ಬಂದಿರೋರು ಏನೋ ಗೊತ್ತಿಲ್ಲ. ಅದು ಅವತ್ತಿನ ಇವತ್ತಿನವರೆಗೂ ಅದು ಆಗಿಲ್ಲದಕ್ಕೆ ಸಾವಾಗಿದ್ರೆ ಏನಾದ್ರೂ ಯಾರಾದ್ರೂ ಇದು ಗಮನ ಹರಿಸ್ತಿದ್ರೇನೋ ಸರ್. ಪ್ರೈಮರಿ ಸ್ಕೂಲ್ ಎಲ್ಲಿ? ಮ್ಯಾದನಹಳ್ಳಿ. ಮಿಡ್ಲ್ ಸ್ಕೂಲು ಸಮುದ್ರದಲ್ಲಿ. ಈ ಮಕ್ಕಳು ಹೆಂಗ್ ಬರ್ಬೇಕು ಸರ್ ಅಲ್ಲಿ? ಹೈಸ್ಕೂಲು ಇದು ಪ್ರೈಮರಿ ಸ್ಕೂಲು ಇಲ್ಲಿ ಮ್ಯಾದನಹಳ್ಳಿ ಆಗ್ತಿದ್ದಂಗೆ ಮಿಡ್ಲ್ ಸ್ಕೂಲ್ಗೆ ಸಮುದ್ರದಲ್ಲಿ ಬರಬೇಕು. ಆ ಶಾಲಾ ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರು ಹೆಂಗ್ ಬರ್ಬೇಕು? ಅವರು ಸುಮಾರು 8-10 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬರ್ಬೇಕು ಅವರು. ಇವತ್ತೆಲ್ಲ ರೈತ ವರ್ಗದವ್ರ ಮಕ್ಕಳು ಎಲ್ಲ ಕೆಲಸ ಮಾಡೋದೇ ಸರಿ ಹೋಗುತ್ತೆ. ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು ಎಲ್ಲಿ? ಹೇಗೆ ಸರ್, ಈಗ ಒಂದು ಸೇತುವೆ ಇಲ್ಲ ಅನ್ನೋದು, ಒಂದು 2 ಊರುಗಳ ಮಧ್ಯೆ ಸಂಪರ್ಕನೇ ಇಲ್ಲ, ಬಹಳ ಕಷ್ಟ ಆಗಿದೆ. ಇಲ್ಲಿ ಇದಕ್ಕೊಂದು ಇತಿಹಾಸ ಇದೆ ಸರ್. ಇದು ಆಕ್ಚುಲಿ ಈ ರೋಡು ಹಿರಿಯೂರು ಟು ಹಿಂದೂಪುರ 2 ರಾಜ್ಯಗಳ ಸಂಪರ್ಕ ಮಾಡುವ ಗಡಿ ರಸ್ತೆ. ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ 100 ಹಳ್ಳಿಗಳು ಇಲ್ಲಾಸಿ ಹೋಗೋಕೆ ಒಂದು ಇದು ರಸ್ತೆ. ಆಕ್ಚುಲಿ ಇದು ಸ್ಟೇಟ್ ಹೈವೇ. ಇದೇನಾಗಿದೆ ಅಂದ್ರೆ ಈ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ, ಇಚ್ಛಾಶಕ್ತಿ ಕೊರತೆಯಿಂದ ಈ ರೀತಿ ಆಗ್ತಾ ಇದೆ. ಅಟ್ಟಕ್ಕೆ ಬಿದ್ದಿದ್ದಾರೆ. ಆದರೆ 3 ವರ್ಷ ಆಗಿದೆ. ಇಲ್ಲಿ ಜನಗಳು, ಆಮೇಲೆ ರೈತರು, ಪ್ರತಿಯೊಬ್ಬರಿಗೂ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ನೀವು ಈಗೆಲ್ಲ ಕೇಳಿದಿರಲ್ಲ. ಅದಕ್ಕೋಸ್ಕರ ನಮ್ಮ ತಾಲೂಕಿನ ಜನಪ್ರತಿನಿಧಿಯಾದಂಥ ಸುಧಾಕರ್ ಪ್ಲಸ್ ನಮ್ಮ ಜಿಲ್ಲೆಯ MP ಆದಂಥ ಗೋವಿಂದ ಕಾರಜೋಳ ಅವರು ಇದ್ರ ಬಗ್ಗೆ ಗಮನ ವಹಿಸಿ ಆದಷ್ಟು ಶೀಘ್ರದಲ್ಲಿ ಈ ಒಂದು ಸೇತುವೆಯನ್ನ ಮಾಡಿಸ್ಕೊಡ್ಬೇಕಂತ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ಕೇಳ್ಕೊಡ್ತೀವಿ. ಅಲ್ಲ, ಇದು ಬಹಳ ಕಷ್ಟದ ಕೆಲಸ ಏನಲ್ಲ. ಮನ್ಸು ಮಾಡಿದ್ರೆ ಒಂದು ತಿಂಗಳಲ್ಲೆಲ್ಲ ಮುಗಿಸ್ಕೊಟ್ಬಿಡ್ಬೋದು. ಇವಾಗ ಬೇಸಿಗೆ ಕಾಲ ಹುಡುಗರು ಹೋಗ್ತಾ ಬರ್ತಾರೆ. ಮಳೆಗಾಲದಾಗೆ ಬಿದ್ದು ಕೆಸರೆಲ್ಲ ಕಾಲು ಚಪ್ಪಲಿ ಎಲ್ಲ ಬಟ್ಟೆ ಬರೆ ಎಲ್ಲ ಬಡ್ಕೊಂಡ್ ಬಂದ್ರು ನಮ್ಮೂರಿಗೆ ಬಸ್ ಅಂತೂ ಬರಂಗಿಲ್ಲ. ಅವಾಗ ನಡ್ಕೊಂಡು ಹೋಗ ಸ್ಕೂಲ್ಗೂ ಹೋಗಂಗಿಲ್ಲ, ಮನೆಗೆ ಇರ್ಬೇಕು ಹುಡುಗರು ಅಷ್ಟೇ. ಅದೇ ಮತ್ತೀಗ ರಸ್ತೆನೂ ಇಲ್ಲ, ಬಸ್ಸೂ ಇಲ್ಲ. ಮಳೆ ಬಂದ್ರೆ ಹುಡುಗರು ಸ್ಕೂಲ್ಗೂನೆಲ್ಲ ಹೋಗ್ತಾರೆ, ಮನೆಗೆ ಇರ್ಬೇಕು. ಮಹಿಳೆಯರು, ಮಕ್ಕಳು ಬಹಳ ತೊಂದರೆ ಅನುಭವಿಸ್ತಾ ಇದ್ವಿ. ನಾವು ಚಿಕ್ಕ ಹುಡುಗರಾಗೆ ನದಿ ದಾಟ್ಬೇಕಾರೆ ನಾವು ಪ್ರೈಮರಿ ಸ್ಕೂಲ್ ಕೂಲಿ ಮಟ್ಟದಾಗ ಇಲ್ಲೇ ಓದ್ತಿದ್ದು ಸಮುದ್ರದಳ್ಳಿನಾಗೆ. ನದಿನ ನೀರು ಬಂದ್ರೆ ನಮ್ಮ ಯಜಮಾನರುಗಳು ಹೆಗಲ ಮೇಲೆ ಓದ್ಕೊಂಡು ಈಚೆ ಕಡೆ ತಂದು ಹಾಕಿ ತಿರು ಸಾಯಂಕಾಲ ಬಂದಾಗ ಹೆಗಲ ಮೇಲೆ ಈ ಕಡೆ ಕರ್ಕೊಂಡೋಗಿ ಇದು ಮಾಡ್ಸರು. ಆ ಥರ ಇತ್ತು. ಹೆಂಗೋ 82ನೇ ಇಸ್ವಿಗೆ 82 ಪ್ರಾರಂಭ ಆಯಿತು. 82ರಾಗೆ ಪ್ರಾರಂಭ ಮಾಡಿದ್ರು. ಆದರೆ ಸ್ವಲ್ಪ ವಿಶಾಲವಾಗಿ ಮಾಡಲಿಲ್ಲ. ಆಮೇಲೆ ಆಳವಾಗಿ ಸರಿಯಾಗಿ ಇದು ಮಾಡಲಿಲ್ಲ. ಅದು ಚೆನ್ನಾಗಿ ಮಾಡಿದ್ರು ಕೂಡ ಈ ಮುಂದ್ಗಡೆ ಒಂದು ಕಟ್ಟೆ ಕಟ್ಬೇಕಲ್ಲ, ಈ ಮುಂದ್ಗಡೆ ನೀರನ್ನ ಕೊರಿದಂಗಿರೋದು, ಅದನ್ನು ಸರಿಯಾಗಿ ಮಾಡಲಿಲ್ಲ. ಅವತ್ತಿನ ಟೆಕ್ನಾಲಜಿ ಏನಲ್ಲ ಅದು,
ಮಾಡೋದು ಸರಿಯಾಗಿ ಮಾಡಲಿಲ್ಲ. ಅದು ಯಾವಾಗ ಅದು ಕೊಚ್ಚಿ ಹೊರದು ಹೋಗ್ಬಿಡ್ತು, ಅದಕ್ಕೆ ಅಪಾಯ ಬಂತು ಮುಖ್ಯ ಇದಕ್ಕೆ ಸೇತುವೆಗೆ. ಏನೋ ಆಗೋಯ್ತು ಗ್ರಾಚಾರ, ನಾವೇನು ಮಾಡೋಕ್ಕಾಗಲ್ಲ. ಆಯ್ತು, ಈಗ ಹೊಸದಾಗಿ ಒಂದು ಮಾಡ್ಕೊಡಿ ಅಂದ್ರೆ ಮಾಡ್ಕೊಡೋಲ್ಲ. ಮಾಡ್ತಾ ಇದಾರಂತೆ, ಅದು ಇನ್ನೂ ಪೇಪರ್ನಲ್ಲೇ ನಡೀತಾ ಇದೆ ಕಾಮಗಾರಿ. ಈಗ ಸದ್ಯಕ್ಕೆ ಇನ್ನು ಇಲ್ಲಿಗೆ ಶುರು ಮಾಡೋದಕ್ಕೆ ಈ ತಿಂಗಳು, ಮುಂದಿನ ತಿಂಗಳಿಗೆ ಅಂದ್ರೆ ಈ ಮಾರ್ಚಿನಾಗೆ ಭೂಮಿ ಪೂಜೆ ಮಾಡಿಸ್ತೀವಿ ಅಂತ ವಾಗ್ದಾನ ಮಾಡ್ಯವ್ರೆ. ಯಾರು? ಆದಷ್ಟು ಬೇಗ ವ್ಯವಸ್ಥೆ, ಪ್ರಭುತ್ವ ಇವರ ಬೇಡಿಕೆಯನ್ನ ಈಡೇರಿಸುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.